ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ನಾಯಿಗೆ ಬಾಲ ಇದ್ರೆ ಮಾತ್ರನೇ ಶೋಭೆ ಅಂತ ಎಚ್.ಸಿ. ಮಹದೇವಪ್ಪನವರ ಹೇಳಿಕೆಗೆ ರಂಗನಾಥ್ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಏನ್ ಮಾತನಾಡಿದ್ದಾರೆ ನೋಡೋಣ. ಈಗ ನಾಯಿಗೆ ಬಾಲ ಇದ್ರೆ ಶೋಭೆ, ಅವ್ರು ಯಾವ್ಯಾವುದಕ್ಕೆ ಎಲ್ಲೆಲ್ಲಿ ಯಾವ ರೀತಿ ಕಂಪೇರ್ ಮಾಡ್ತಾರೆ ಅನ್ನೋದನ್ನು ನೀವು ಅವ್ರನ್ನೇ ಹೋಗಿ ಕೇಳಬೇಕು. ನಾವೊಬ್ಬ ಹಿರಿಯ ಶಾಸಕನಾಗಿ, ಒಬ್ಬ ಕ್ಯಾಬಿನೆಟಲ್ಲಿ ಹಿರಿಯ ಮಂತ್ರಿಗಳಾಗಿದ್ಕೊಂಡು ಕಾಂಗ್ರೆಸ್ಸಿನ ಕಾರ್ಯಕರ್ತರು ಶಾಸಕರು ಅವ್ರ ಕಡೆ ಮುಖ ಮಾಡಿ ನೋಡೋಂಥದ್ರಲ್ಲಿ ಒಳ್ಳೆ ನುಡಿಗಳು ಬರೋಂಥದ್ದನ್ನು ಅಪೇಕ್ಷೆ ಪಡೋಂಥ ಬದುಕು ನಮ್ಮದು. ಇವತ್ತು ಸಾಕಷ್ಟು ಜನ ರೈತರುಗಳು ಸಮಸ್ಯೆಗಳಲ್ಲಿ ಬೆಳಳ್ಕೊಂಡು ಅವರು ನೋಡ್ಕೊಂಡಿದ್ದಾರೆ. ಈ ರೀತಿಯ ಹೇಳಿಕೆಗಳಿಂದ ಶೋಭೆ ತರಂಥದ್ದಲ್ಲ ಅನ್ನೋದು ಮತ್ತೊಮ್ಮೆ ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ ನಾನು. ನಮ್ಮ ಮಂತ್ರಿಗಳಾದಂಥ ಮಹದೇವಪ್ಪ ಅವರು ಭಾಳ ಹಿರಿಯ ರಾಜಕಾರಣಿಗಳು, ಅವರು ಡಾಕ್ಟ್ರು, ವೈದ್ಯರು ಬೇರೆ. ನಾನು ಮೊನ್ನೆ ಹೇಳಿದೆ, ನಾನು ಎಲ್ಲ ವಿಚಾರದಲ್ಲೂ ಅವರು ಆಶೀರ್ವಾದದ ನುಡಿಗಳ ಬಗ್ಗೆ ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ. ಅವರ ಆಶೀರ್ವಾದದ ನುಡಿಗಳನ್ನು ನಾವು ಸ್ವೀಕರಿಸ್ತೇವೆ. ಇವತ್ತು 2018 ಚುನಾವಣೆ ಫಲಿತಾಂಶ ಅವರ ನಾಯಕತ್ವದಲ್ಲೇ ಇವತ್ತು ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಯಾವ ತನುಮನ ದನಗಳ ಶಕ್ತಿನ ಕೊಟ್ಟಿದ್ರು ಅಂತ ಕಾರ್ಯಕರ್ತರಿಗೆ ಗೊತ್ತಿದೆ. ಸೊ ಹಾಗಾಗಿ ಅವರ ಆಶೀರ್ವಾದ ನುಡಿಗಳನ್ನ ನಾವು ತೆಗೆದುಕೊಳ್ಳೋಕ್ಕೆ ಸ್ವೀಕಾರ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. 2018ರಲ್ಲಿ 80 ಸೀಟಿನ ಕಾಂಗ್ರೆಸ್ ಬಂದಿತ್ತು. ಭಾಳಷ್ಟು ಶ್ರಮ ಹಾಕಿ ಮಹದೇವಪ್ಪ ಸಾಹೇಬರೇ ಇವತ್ತು ಚುನಾವಣೆಯ ವ್ಯವಸ್ಥೆನ ತೆಗೆದುಕೊಂಡು ಮುಂದಾಳತ್ವ ತೆಗೆದುಕೊಂಡು ಪಾಪ ಅವ್ರು ನಮ್ಮನ್ನೆಲ್ಲ ಮುಂದೆ ತೆಗೆದುಕೊಂಡು ಹೋಗಿದ್ರು. ಸೊ ಹಾಗಾಗಿ ಅವರು ಕರ್ನಾಟಕದ ಕಾಂಗ್ರೆಸ್ಸಿನ ಶಾಸಕರನ್ನು ಭಾಳಷ್ಟು ಗೌರವಯುತವಾಗಿ ನಡ್ಕೊಂಡು ಮುಂದಾಳತ್ವ ತೆಗೆದುಕೊತಾರೆ ಅಂತಾದ್ರೆ ನಾವು